ನಮಸ್ಕಾರ, ವನಿಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇವತ್ತಿನ ಧಾರಾವಾಹಿ ಬಂದು ಭಾಗ್ಯಲಕ್ಷ್ಮಿ ಧಾರಾವಾಹಿನಲ್ಲಿ ಕನ್ನಿಕಾ ತುಂಬ ಸಾಲ ಮಾಡ್ಕೊಂಡಿರ್ತಾಳೆ. 20 ಲಕ್ಷದವರೆಗೂ ಸಾಲ ಮಾಡ್ಕೊಂಡಿರ್ತಾಳೆ. ಅದನ್ನು ಮೀನಾಕ್ಷಿ ಅತ್ತೆ ಹತ್ರ ಕೇಳಕ್ಕೆ ಬರ್ತಾಳೆ. ಮೀನಾಕ್ಷಿ ಅತ್ತೆ ಅಂತೂ ಅದಕ್ಕೆ ಒಪ್ಪೋದೇ ಇಲ್ಲ. ನೀನು ಇದೆಲ್ಲ ಸಾಲ ಮಾಡಿಕೊಂಡು ನನ್ನ ಹತ್ರ ಬರಬೇಡ, ನನ್ನ ತಲೆ ತಿನ್ನಬೇಡ, ಹೊರಟೋಗ ಆಚೆಗೆ ಅಂತೇಳಿ ಬೈತಾಳೆ. ಆಮೇಲೆ ಅತ್ತೆ ಹತ್ರ ಏನು ಉಪಯೋಗ ಇಲ್ಲ ಅಂತೇಳಿ ಅವಳಿಗೆ ಗೊತ್ತಾಗುತ್ತೆ. ಆವಾಗ ಅವಳೊಂದು ಪ್ಲ್ಯಾನ್ ಮಾಡ್ತಾಳೆ. ಅತ್ತೆ ಕೇಳೋದ್ರಿಂದ ಉಪಯೋಗಕ್ಕೆ ಬರಲ್ಲ, ಅತ್ತೆನೇ ಕೇಳೋಕ್ಕೆ ಹೋಗ್ಬಾರ್ದು, ಬ್ರೋನ್ ಕೇಳೋಣ ಅಂತೇಳ್ಬಿಟ್ಟು ಆದಿ ಹತ್ರ ಹೋಗ್ತಾಳೆ. ಆದಿ ಹತ್ರ ಹೋಗ್ಬಿಟ್ಟು ಕೇಳೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಾಳೆ. ಏನೇನೋ ಸುಳ್ಳು ಹೇಳಿ ಕೊನೆಗೂ ಅವಳು 20 ಲಕ್ಷ ಅಲ್ಲಿಗೆ ಗೀಟಿಸ್ಕೊತಾಳೆ. 20 ಲಕ್ಷದ ಚೆಕ್ ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿಕೊಂಡು 20 ಲಕ್ಷದ ಚೆಕ್ಕನ್ನು ಬರ್ಸ್ಕೊತಾಳೆ. ಬರ್ಸ್ಕೊಂಡು ಆದಿ ಕೂಡ ಅದನ್ನು ಏನಕ್ಕೆ ಎತ್ತ ಅಂತ ಕೇಳೋದೇ ಇಲ್ಲ. ಆಯಿತು ಬಿಡು ಕೊಡ್ತೀನಿ ಅಂತೇಳ್ಬಿಟ್ಟು 20 ಲಕ್ಷದ ಚೆಕ್ಕನ್ನು ಬರ್ಕೊಡ್ತಾನೆ. ಬರ್ಕೊಟ್ಟಾಗ ಇವಳು ಅದನ್ನು ತೊಗೊಂಡು ಖುಷಿ ಆಗ್ತಾಳೆ. ಭಾಳ ಒಳ್ಳೆಯದಾಯಿತು ಅಂದ್ಕೊಂಡು ಮನಸ್ಸಲ್ಲಿ ಎತ್ಕೊಂಡು ಅಲ್ಲಿಂದ ಎದ್ದೇಳ್ತಾಳೆ ಮೇಲೆ. ಆವಾಗ ಆದಿ ಹೇಳ್ತಾನೆ, ಒಂದು ಫೈಲ್ ಇದೆ, ಆ ಫೈಲನ್ನು ಫಿನಿಷ್ ಮಾಡು ಜೊತೆಗೆ ಅಂತೇಳ್ಬಿಟ್ಟು ಕೊಡ್ತಾನೆ. ಆಯಿತು ಬ್ರೋ, ಇದನ್ನು ಮಾಡಿಬಿಡ್ತೀನಿ ಅಂತೇಳ್ಬಿಟ್ಟು ಖುಷಿಯಾಗಿ ಇಸ್ಕೊಂಡು ಅಲ್ಲಿಂದ ಹೋಗಕ್ಕೆ ಹೋಗ್ತಾಳೆ. ಆ ಫೈಲ್ ಕೈಯಲ್ಲಿ ಇಟ್ಕೊಂಡು ಚೆಕ್ಕನ್ನು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಫೋನ್ ಬರುತ್ತೆ. ಅದಕ್ಕಿಂತ ಮುಂಚೆ ಇವಳು ಚೆಕ್ ಬರೆಯುವಾಗ ಎಷ್ಟು ಬೇಕು ಅಂತ ಕೇಳಿದಾಗ 20 ಲಕ್ಷ ಅಂತ ಹೇಳ್ತಾಳೆ. 20 ಲಕ್ಷಕ್ಕೂ ಚೆಕ್ ಬರೆದು ಕೊಡ್ತಾನೆ ಆದಿ. ಬರೆದು ಕೊಟ್ಟಿದ್ದನ್ನು ಇವಳು ಇಟ್ಕೊಂಡು ಅಲ್ಲಿಂದ ಮೇಲೆ ಹೇಳಬೇಕು. ಎದ್ದು ಅವಳು ನಿಂತ್ಕೋತಾಳೆ. ಅಷ್ಟೊತ್ತಿಗೆ ಆದಿ ಏನು ಮಾಡ್ತಾನೆ, ಫೈಲು ಕೊಡ್ಬಿಡ್ತಾನೆ. ಜೊತೆಗೆ ಇವಳು ಅದನ್ನು ಆ ಫೈಲನ್ನು ಮತ್ತು ಆ ಚೆಕ್ಕನ್ನು ಇಟ್ಕೊಂಡು ಆಚೆ ಬರ್ತಾಳೆ. ಆಚೆ ಬರೋ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ಫೋನ್ ಬರುತ್ತೆ ಅವಳಿಗೆ. ಆ ಫೋನಲ್ಲಿ ಅವಳು ಲವರ್ ಫೋನ್ ಮಾಡಿರ್ತಾನೆ. ಅದನ್ನು ಫೋನಲ್ಲಿ ಮಾತಾಡ್ತಾ ಅವಳು ಒಳಗಡೆ ಹೋಗ್ಬೇಕಾದ್ರೆ ಚೆಕ್ ಬಿದ್ದೋಗ್ಬಿಡುತ್ತೆ. ಇದನ್ನು ನೋಡ್ಕೊಳ್ಳೋದೇ ಇಲ್ಲ ಅವಳು. ಚೆಕ್ ಬಿದ್ದಿರೋದನ್ನು ನೋಡ್ಕೊಳ್ಳೋದೇ ಇಲ್ಲ. ಫೈಲ್ ಹಿಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾಳೆ. ಆಮೇಲೆ ಮಾತಾಡ್ಕೊಂಡು ಹೋಗಿ ಎಷ್ಟು ಹೊತ್ತಾಗಿರುತ್ತೆ, ತುಂಬ ಹೊತ್ತಾಗಿರುತ್ತೆ. ಇವಳು ಬರೀ ಫೋನಲ್ಲೇ ಮಾತಾಡ್ತಾನೆ ಇರ್ತಾಳೆ ಗಂಟೆಗಟ್ಟಲೆ. ನೋಡ್ಕೊಳ್ಳೋದೇ ಇಲ್ಲ, ಎಷ್ಟೊತ್ತಾದರೂ ನೋಡ್ಕೊಂಡಿರಲ್ಲ. ಈ ಕಡೆ ಬಂದು ಈ ಪೂಜಾ ಮತ್ತು ಅವಳ ಗಂಡನೂ ಕೂಡ ಇಲ್ಲಿ ಮಾತಾಡ್ತಾ ಕೂತಿದ್ದಾಗ ಪೂಜಾ ಹೇಳ್ತಾಳೆ, ನನಗೊಂದು ಈ ಆನ್ಲೈನಲ್ಲಿ ಸೀರೆ ಇದೆ, ಇದನ್ನು ನಾನು ತೊಗೋಬೇಕು ಅಂತ ಇದ್ದೀನಿ, ಚೆನ್ನಾಗಿದೆ, ನೋಡು ಕಿಶೋರ್ ಅಂತ ತೋರಿಸ್ತಾಳೆ. ಆವಾಗ ಅವನು ಕಿಶೋರ್ ಹೇಳ್ತಾನೆ, ಏನಕ್ಕೆ ಇಷ್ಟೊಂದು ಕಾಸ್ಟ್ಲಿ ಸೀರೆ ಅಂತ ಹೇಳ್ತಾಳೆ. ಇವಳಿಗೆ ಸಿಟ್ಟು ಬಂದ್ಬಿಡುತ್ತೆ. ನಾನು ಕೇಳಿದ ಒಂದು ಸೀರೆ, ಅದು ತೊಗೊಳೋದಕ್ಕೆ ಒಪ್ಪಿಗೆ ಕೊಡಲ್ವಲ್ಲ ನೀನು ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಬೇಡ, ಏನು ಸೀರೆನೂ ಬೇಡ ಏನು ಬೇಡ ಅಂದ್ಕೊಂಡು ಅವನು ಗುರ್ರು ಅಂದ್ಕೊಂಡು ಎದ್ದು ಆ ಕಡೆ ಹೋಗ್ತಾ ಇರ್ತಾನೆ. ಇವಳು ಸಿಟ್ಕೊಂಡು ಮುಖ ಎಷ್ಟು ದಪ್ಪ ಮಾಡ್ಕೊಂಡು ಈ ಕಡೆ ಕೂತಿರ್ತಾಳೆ. ಆಮೇಲೆ ಅವನು ಆ ಕಡೆ ಹೋಗಿ ಮತ್ತು ಈ ಕಡೆಯಿಂದ ಒಂದು ಬಾಕ್ಸ್ ಇಟ್ಕೊಂಡು ಬರ್ತಾನೆ. ಬಂದುಬಿಟ್ಟು ತೋರಿಸ್ತಾನೆ, ಈ ಬಾಕ್ಸಲ್ಲಿ ಏನಿದೆ ನೋಡು ಅಂತೇಳಿ. ಬಾಕ್ಸಾ ಏನಿದು ಅಂತೇಳ್ಬಿಟ್ಟು ತೆಗಿತಾಳೆ. ತೆಗೆದಾಗ ಅದರಲ್ಲಿ ಲಾಂಗ್ ಸರ ಇರುತ್ತೆ, ದೊಡ್ಡ ಸರ ಇರುತ್ತೆ. ಅದನ್ನು ನೋಡಿಬಿಟ್ಟು ಅವಳಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಖುಷಿಯಾಗಿ ಅಯ್ಯೋ ಕುಣಿದಾಡಬೇಕು, ಅವನಿಗೆ ಹಿಡ್ಕೊಂಡು ಮುತ್ತೆಲ್ಲ ಕೊಟ್ಬಿಡ್ತಾಳೆ. ತುಂಬ ಖುಷಿ ಆಯಿತು ಕಿಶೋರು ನನಗೆ ಅಂತೇಳ್ಬಿಟ್ಟು. ಆಮೇಲೆ ಇಂಥವೇ ಸರ್ಪ್ರೈಸು ಮತ್ತು ನಾನು ಕೊಡೋ ಅಂಥದ್ದು ಹಾಗೆ ಅಂತೆಲ್ಲ ಹೇಳ್ತೀನಿ. ನೀನು ಸೀರೆ ಬೇಡ ಅಂದಿದ್ದಕ್ಕೆ ಬೇಜಾರಾಯಿತಾ, ಅದಕ್ಕಿಂತ ದೊಡ್ಡ ಗಿಫ್ಟೇ ನಾನು ಕೊಟ್ಟಿದ್ದೀನಿ ನೋಡು ಅಂತ ಹೇಳ್ತಾನೆ. ಹೌದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಸ್ಕೋತಾಳೆ. ಆಮೇಲೆ ಆಗ ಅಂದ್ಕೊಂಡು ಹೊಗಳ್ತಾ ಇರ್ತಾಳೆ, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಆವಾಗ ಅವನು ಏನು ಹೇಳ್ತಾನೆ ಅಂದರೆ, ಮತ್ತು ನಾನೊಂದು ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ, ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ ಆ ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ ಅಂತ ಹೇಳ್ತಾನೆ. ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ನೀನು ಕೆಲ್ಸಕ್ಕಾ ಅಂತ ಹೇಳ್ತಾಳೆ. ನೀನು ಬಿಸ್ನೆಸ್ಸೇ ಮಾಡೋದು, ನೀನು ಕೆಲ್ಸಕ್ಕೆ ಹೋಗಲ್ಲ ಅಂತಾಳೆ. ಇಲ್ಲ ನಾನು ಕೆಲ್ಸಕ್ಕೆ ಅದ್ರ ಜೊತೆಗೆ ಇದನ್ನು ಮಾಡೋಣ ಅಂತ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಅವಳು ಹೌದಾ ಅಂತೇಳಿ ಸುಮ್ಮನಾಗಿರ್ತಾಳೆ. ಅಷ್ಟೊತ್ತಿಗೆ
ಅಲ್ಲಿಗೆ ಭಾಗ್ಯ ಎಂಟ್ರಿ ಆಗ್ತಾಳೆ. ಭಾಗ್ಯ ಎಂಟ್ರಿ ಆದಾಗ ಓ ಬಾ ಅಕ್ಕ ನೀನು ಅಂತೇಳಿ ಕರೀತಾರೆ. ಕರೆದು ಮಾತಾಡ್ತಾ ಇರ್ತಾರೆ. ಮಾತಾಡ್ತಿದ್ದಾಗ ಪೂಜಾ ನಿನ್ನ ಹತ್ರ ಮಾತಾಡೋಕ್ಕೆ ಅಂತಲೇ ಬಂದೆ ನಾನು ಅಂತಾಳೆ. ನನ್ನ ಹತ್ರ ಮಾತಾಡೋಕ್ಕ ಏನಕ್ಕ ಅದು ವಿಷಯ, ನನ್ನ ಹತ್ರ ಮಾತಾಡೋ ಅಂಥದ್ದು ಅಂತಂದು ಆಮೇಲೆ ಭಾಗ್ಯ ಹೇಳ್ತಾಳೆ, ಮತ್ತು ಒಂದು ಬಿಸ್ನೆಸ್ ಅಂದರೆ ಒಂದು ಕಂಪ್ನಿ ಮಾಡೋಣ ಅಂತ ಇದ್ದೀವಿ. ಆ ಕಂಪ್ನಿಗೆ ನಿಮ್ಮ ಯಜಮಾನ್ರು ಕೆಲ್ಸಕ್ಕೆ ಬರ್ತಾರಂತೆ, ಅದನ್ನೇ ಹೇಳೋಣ ಅಂತ ಬಂದೆ ಕಣೆ ಅಂತ ಹೇಳ್ತಾಳೆ. ಇವನು ಕೆಲ್ಸಕ್ಕೆ ಇವನು ಬೇರೆ ಕಂಪ್ನಿಗೆ ಹೋಗ್ತಾನಂತ ಕೆಲಸಕ್ಕೆ ಅಂತ ಹೇಳ್ತಾಳೆ. ಈ ಕಡೆ ಬಂದು ತನ್ಮಯ್ಗೆ ಈ ಚೆಕ್ ಸಿಗುತ್ತೆ. ಚೆಕ್ಕನ್ನ ಪಾಪು ಓದಿ ನೋಡಿದಾಗ ಅದರಲ್ಲಿ ಕನ್ನಿಕಾ ಅಂತ ಇರುತ್ತೆ. ಕನ್ನಿಕಾ ಅಂತ ಇದ್ದಾಗ ಅವನು ತಗೊಂಡು ನನ್ನನ್ನು ತುಂಬ ಆಟ ಆಡಿಸ್ತಾರೆ ಈ ಆಂಟಿ, ಇವ್ರಿಗೆ ನಾನು ಆಟ ಆಡಿಸ್ಲೇಬೇಕು ಅಂತೇಳ್ಬಿಟ್ಟು ಅದನ್ನು ಎತ್ಕೊಂಡು ಸುಮ್ಮನೆ ರೂಮಿಗೆ ಹೊರಟೋಗುತ್ತೆ. ರೂಮಿಗೆ ಹೋಗ್ಬಿಟ್ಟು ನನಗೆ ತುಂಬಾ ಆಟ ಆಡಿಸ್ತಾರೆ ಅಂತ ಅಂದ್ಕೊಂಡು ಮಾತಾಡ್ತಾ ಇರುತ್ತೆ. ಅಷ್ಟೊತ್ತಿಗೆ ಭಾಗ್ಯ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ರೂಮಿಗೆ. ಎಂಟ್ರಿ ಕೊಟ್ಬಿಟ್ಟು ಕೈಯಲ್ಲಿ ಏನು ಅದು ತನ್ಮಯ್ ತೋರಿಸೋ ಇಲ್ಲಿ ಅಂತ ಕೇಳ್ತಾಳೆ. ಏನಿಲ್ಲಮ್ಮ ಗಾಳಿಪಟ ಮಾಡೋಣ ಅಂತಿದ್ದೀನಿ ಅಂತ ಪೇಪರ್ ತಗೊಳ್ತಿದ್ದೆ ಅಂತ. ಏನು ಪೇಪರ್ ತೋರಿಸಿಲ್ಲಿ ಅಂತ ಇಲ್ಲಮ್ಮ ಪೇಪರ್ ತಗೊಂಡಿದ್ದೀನಿ ಗಾಳಿಪಟ ಮಾಡೋಕ್ಕೆ ಅಂತ ಹೇಳ್ತೀನಿ. ಆಮೇಲೆ ನಿನಗೆಲ್ಲಿ ಬರುತ್ತೋ ತನ್ವಿ, ನಾವು ಅಲ್ಲೇನೋ ಮಾಡ್ಕೊಡ್ತಿದ್ದು, ನಿನಗೆಲ್ಲಿ ಬರುತ್ತೆ, ನಿನಗೆ ಮಾಡೋಕ್ಕೆ ಬರಲ್ಲ, ಕೊಡಿಲಿ ನಾನು ಮಾಡಿಕೊಡ್ತೀನಿ, ನೀನು ಅಷ್ಟೊತ್ತಿಗೆ ಹೋಗು ಅದೇನೋ ಹೋಮ್ವರ್ಕ್ ಏನೋ ಮಾಡ್ಕೊಬಾ ಅಂತ ಹೇಳ್ತಾಳೆ. ಆವಾಗ ಇವನು ಇಲ್ಲಮ್ಮ ನಾನೇ ಮಾಡ್ಕೊತೀನಿ ಅಂದರೆ ಇಲ್ಲಿ ಈ ಕಡೆ ಬಂದರೆ ತನ್ವಿ ಅವಳು ಕೆಪೆಯಲ್ಲಿ ಕೆಲಸ ಮಾಡಿಬಿಟ್ಟು ಸುಸ್ತಾಗಿ ಮಲ್ಕೊಂಡಿದ್ದಾಳೆ. ಬರಿತಾ ಹಂಗೆ ಮಲ್ಕೊಂಡಿದ್ದಾಳೆ. ಹಂಗೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ. ಸುಸ್ತಾಗಿರುತ್ತೆ. ಅಲ್ಲೂ ಕೆಲಸ ಮಾಡಿರ್ತಾಳೆ. ಕಾಲೇಜಿಗೆ ಹೋಗಲ್ಲ, ಕಾಲೇಜಿಗೆ ಬಂಕ್ ಹಾಕ್ಕೊಂಡವಳೆ. ನೋಟ್ಸ್ ಇಲ್ಲ, ಓದಂಗಿಲ್ಲ, ಬರೆಯೋಂಗಿಲ್ಲ, ಏನಿಲ್ಲ. ಆರಾಮಾಗಿ ಪಾಪ ದುಡ್ಡಿಗೋಸ್ಕರ ಅವಳು ಕೆಪೆಯಲ್ಲಿ ಕೆಲಸ ಮಾಡಿಕೊಂಡು ಹೇಗೋ ನಾನು ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ಅವಳ ಆಸೆ. ಆ ಆಸೆಗೋಸ್ಕರ ಅವಳು ಒಂದು ಕೆಪೆಗೆ ಸೇರಿಕೊಂಡಿದ್ದಾಳೆ. ಅಲ್ಲಿ ಯಾವಾಗಲೂ ಟೈಮೇ ಸಿಗಲ್ಲ ಅವಳಿಗೆ, ಪಾಪ ಓದ್ಕೊಳ್ಳೋದಕ್ಕೂ ಟೈಮ್ ಸಿಗೋದಿಲ್ಲ. ಹಾಗಾಗಿ ಆ ಹುಡುಗಿ ನಿದ್ದೆ ಮಾಡ್ತಾ ಇರುತ್ತೆ. ನಿದ್ದೆ ಮಾಡೋ ಟೈಮಿಗೆ ಅವ್ರ ಅಜ್ಜಿ ಬಂದು ಏಳಿಸ್ಬಿಟ್ಟು ಏನೇ ನೀನು ಇಷ್ಟೊತ್ತಿಗೆ ಮಲ್ಕೊಂಡಿದ್ದೀಯಾ ಹಾಗೆ ಹೀಗೆ ಅಂತೇಳಿ, ಅಜ್ಜಿ ನನಗೆ ಯಾಕೋ ಸುಸ್ತಾಯಿತು ಕಣಜ್ಜಿ ನಾನು ಮಲ್ಕೊಂಡೆ ಅಂತ ಹೇಳ್ತಾಳೆ. ಕಾಲೇಜಿಗೆ ಹೋಗಿ ಮನೆಗೆ ಬರೋದು ಎಂಥ ಸುಸ್ತು ನನಗೆ ಹಾಗೆ ಅಂತ ಎಲ್ಲ ಹೇಳ್ತಾಳೆ. ಅದು ಬೇರೆ ಕಡೆ ಮಕ್ಕಳು ಇರ್ತವೆ, ಅವು ಎಷ್ಟು ಚೆಂದಾಗಿ ಊಟ ಮಾಡಿಕೊಂಡು ಓದ್ಕೊಂಡು ಬರ್ಕೊಂಡೆಲ್ಲ ಇರ್ತವೆ. ನೀನು ನೋಡಿದ್ರೆ ಯಾವಾಗ ನೋಡಿದ್ರು ಮನೆಗೆ ಬಂದ ತಕ್ಷಣ ಮಲ್ಕೋತೀಯಲ್ಲ ಅಂತ ಬಾಗಿಗೆ ಹೇಳ್ತೀನಿ ತಾಳು ಈ ವಿಷಯನ ಅಂತ ಹೇಳ್ತೀವಿ. ಏನು ಬೇಡ ಅಜ್ಜಿ ಹೇಳೋಕ್ಕೆ ಹೋಗಬೇಡ, ನನಗೆ ಅವೆಲ್ಲ ಇಷ್ಟ ಆಗೋಲ್ಲ, ನೀನು ಹೇಳೋಕ್ಕೆ ಹೋಗಬೇಡ ಅಂತ ಹೇಳ್ತಾಳೆ. ಆಮೇಲೆ ಸುನಂದ ಬಿಡೋದೇ ಇಲ್ಲ, ಎದ್ದೇಳು ಊಟ ಮಾಡು ಹಾಲು ಕುಡಿ ಅಂತಾಳೆ. ಏನು ಬೇಡ ಅಜ್ಜಿ ನನ್ನ ಕೆಪೆಲೆ ಆಯಿತು ನಂದು ಅಂತ ಹೇಳ್ತಾ ಟಿಫನ್ ಆಯಿತು ಅಂತಾಳೆ. ಏನು ಕೆಪೆಗೆ ಯಾಕೆ ಹೋಗಿದ್ದೆ ನೀನು, ಕಾಲೇಜಿಗೆ ಹೋಗಿ ಮನೆಗೆ ಬರಬೇಕಾ ಕೆಪೆಗೆ ಯಾಕೆ ಹೋಗಿದ್ದೆ ಅಂತೇಳಿ. ಕೆಪೆ ಅಲ್ಲ ಅಜ್ಜಿ ಕ್ಯಾಂಟೀನು ಅಂತಾಳೆ. ಕ್ಯಾಂಟೀನಿಗಾದರೂ ಏಕೆ ಹೋದೆ ನೀನು, ಕ್ಯಾಂಟೀನಲ್ಲಿ ಏನು ಕೆಲಸ ಇರುತ್ತೆ ನಿನಗೆ, ಮನೆಗೆ ಬರ್ಬೇಕು ತಾನೆ, ಅಲ್ಲ್ಯಾಕೆ ಹೋದೆ ನೀನು ಅಂತ ಅಲ್ಲೂ ಜೋರು ಮಾಡ್ತಾ ಇರ್ತಾಳೆ. ಅಜ್ಜಿ ಸುಮ್ಮನೆ ಹೋದೆ ಅಜ್ಜಿ, ಅಲ್ಲಿ ತಿನ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಬರೀ ಇತ್ತೀಚೆಗೆಲ್ಲ ನೀನು ಕೆಪೆ ಅಂತ ತಿರ್ಗೋದು ಕಲ್ತಿದ್ದೀಯಾ, ಕಾಲೇಜಿಗೆ ಹೋಗಿ ಸಲೀಸ್ ಮನೆಗೆ ಬರ್ತಿಲ್ಲ, ಏನಿಲ್ಲ, ಭಾಳ ಮಿತಿಮೀರಿ ಹೋಗಿದೀಯ ನೀನು ಅಂತ ಬೈತಾಳೆ. ಆದ್ರೂ ಆ ಹುಡುಗಿ ಏನಿಲ್ಲ ಅಜ್ಜಿ ಅಂತೇಳಿ ಸುಮ್ಮನಾಗುತ್ತೆ. ಆಮೇಲೆ ಇಲ್ಲಿ ಕುಸುಮ ಗಂಡ ಅವರ ಆಪ್ರೇಷನ್ನು ಹಾಸ್ಪಿಟ್ಲು ಅಲ್ಲೇ ಇದ್ದಾರೆ. ಅವರಿನ್ನೂ ಈ ಕಡೆ ಬಂದಿಲ್ಲ. ಇವ್ರ ಮನೇಲಿ ಇಷ್ಟು ನಡೀತಾ ಇದೆ. ಕುಸುಮ ಆಪ್ರೇಷನ್ ಆಗಿರ್ಬೋದು, ಹಾಸ್ಪಿಟ್ಲಲ್ಲೇ ಅವರು ಇದ್ದಾರೆ. ಇವಳು ಭಾಗ್ಯ ಮಾತ್ರ ಕುಸುಮ ತೆಗುವ ಉಪಯೋಗ ಆಗಬೇಕು ಅಂತೇಳ್ಬಿಟ್ಟು ಇವಳು ಒಂದು ಕಂಪ್ನಿನ ಓಪನ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾಳೆ. ಭಾಗ್ಯಂದು ಇವತ್ತಿಲ್ಲ ನಾಳೆ ಕಂಪ್ನಿ ಓಪನ್ ಆಗುತ್ತೆ. ಅದರಲ್ಲಿ ಕಿಶೋರನು ಕೂಡ ಕೆಲಸಕ್ಕೆ ಸೇರಿಕೊಳ್ತಾನೆ. ಆಮೇಲೆ ಮೀನಾಕ್ಷಿ ಅತ್ತೆಗೆ ಅದೊಂಚೂರು ಇಷ್ಟನೇ ಆಗಲ್ಲ. ಮೀನಾಕ್ಷಿ ಅತ್ತೆ ಯಾವಾಗಲೂ ಬೈತಾನೆ ಇರ್ತಾಳೆ ಭಾಗ್ಯಂಗೆ, ನೀನು ಅದು ಮಾಡ್ತೀಯ ಇದು ಮಾಡ್ತೀಯ ಅಂತ. ಈ ಕಡೆ ಇವಳು ಸುನಂದನು ಕೂಡ ಅವಳು ಬಿಹೇವಿಯರ್ ನೋಡಿಬಿಟ್ಟು ಅವಳಿಗೂ ಅನುಮಾನ ಬಂದಿರುತ್ತೆ. ಅವಳು ಬೈಕಂತ ಇರ್ತಾಳೆ ಮೊಮ್ಮಗಳದು, ಏಕೋ ಇವಳು ಯಾವುದ್ರಲ್ಲೂ ಸರಿ ಆಗ್ತಾಯಿಲ್ಲ, ಇವಳೇನೋ ನನ್ನ ಹತ್ರ ಮುಚ್ಚಿಡ್ತಿದ್ದಾಳೆ, ಇವಳನ್ನೇನೋ ಅಂತ ಹೇಳ್ಬಿಟ್ಟು ಕಂಡುಹಿಡಿಬೇಕು ಅಂತ ಅವಳು ಸುನಂದನು ಬೈಕಂತ ಇರ್ತಾಳೆ.
ಬೈಕ್ಗಳ ಸಮಯಕ್ಕೆ ಕರೆಕ್ಟಾಗಿ ಎಷ್ಟು ಅವಳು ಯಾವ ಥರ ಬುದ್ಧಿ ಹೇಳಿದ್ರು ಈ ಹುಡುಗಿ ಕೇಳೋದೇ ಇಲ್ಲ. ಈ ಹುಡುಗಿದೇ ಒಂದು ರೂಟು, ಎಲ್ಲರದು ಒಂದು ರೂಟ್ ಆದರೆ ಈ ಹುಡುಗಿದೇ ಒಂದು ರೂಟ್ ಆಗಿರುತ್ತೆ. ಈ ತನ್ವಿ ಏನೂ ಕೇಳಲ್ಲ, ಯಾರು ಏನು ಹೇಳಿದ್ರೂ ಕೂಡ ಅವಳು ಕೇಳೋದೇ ಇಲ್ಲ. ಅವಳದೇ ಒಂದು ಬೇಡ. ಅವಳ ಫ್ರೆಂಡು ಕೂಡ ಹೇಳ್ತಾಳೆ, ನೋಟ್ಸ್ ಮಾಡ್ಕೊಳ್ಳೆ, ಸರಿಯಾಗಿ ಎಕ್ಸಾಮ್ ಬರೆಯೇ ಪಾಸಾಗಿ ಅಂತೇಳಿ. ಅದಕ್ಕೂ ಕೂಡ ಆ ಹುಡುಗಿ ಕ್ಯಾರೇ ಅನ್ನಲ್ಲ. ಆ ಹುಡುಗಿ ಫ್ರೆಂಡು ಫೋನ್ ಮಾಡಿ ಹೇಳ್ತಾ ಇದ್ದಾಳೆ, ಹಿಂಗೆ ಕಣೆ ಎಕ್ಸಾಮು ಇಂಥ ಡೇಟಿಗೆ ಎಕ್ಸಾಮ್ ಇದೆ, ಪ್ರಿನ್ಸಿಪಾಲು ಕೇಳ್ತಾಯಿದ್ರು, ಲೆಕ್ಚರರ್ಸ್ ಕೇಳ್ತಾಯಿದ್ರು ಕಣೆ ನಿನ್ನ ಅಂತ ಹೇಳಿದ್ರೆ, ಹೌದಾ ಕೇಳ್ತಾಯಿದ್ರಾ, ನಾನು ಎಕ್ಸಾಮ್ ಬರಿತೀನಿ ಅಂತಾಳೆ. ಆದರೆ ಕೆಲಸ ಬಿಟ್ಟು ಬಂದು ಓದ್ಕೋ ಬರ್ಕೊ ಅಂತ ಈ ಹುಡುಗಿ ಹೇಳುತ್ತೆ. ಆದರೆ ಅವಳು ಅದಕ್ಕೆ ರೆಡಿ ಇಲ್ಲ. ನಾನು ಇಂಡಿಪೆಂಡೆಂಟಾಗಿ ದುಡಿಬೇಕು, ನಾನು ಜೀವನ ಮಾಡಬೇಕು ಅಂತಾಳೆ. ಇಲ್ಲ ಕಣೆ, ನಿಮ್ಮಮ್ಮ ಭಾಗ್ಯ ಆಂಟಿ ಎಷ್ಟು ಒಳ್ಳೆಯವರು, ಅವರು ಎಷ್ಟು ಬೇಕಾದರೂ ಸಹಾಯ ಮಾಡ್ತಾರೆ, ಅವ್ರನ್ನ ಕೇಳಿಬಿಟ್ಟು ನೀನು ಓದ್ಕೊಳ್ಳೋಕ್ಕೆ ಬಾರೆ ಅಂತ ಹೇಳುತ್ತೆ ಹುಡುಗಿ. ಆದರೆ ಕೂಡ ಅವಳು ಅವರು ವಿಷಯನೇ ಮಾತಾಡಬೇಡ, ಅವರು ನನಗೆ ಅಲ್ಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ಕಾಲೇಜಿಗೆ ಬರಲ್ಲ, ಎಕ್ಸಾಮು ಬರೆಯಲ್ಲ, ಹೋಗು ನಾನು ಏನಕ್ಕೂ ಬರಲ್ಲ ಅಂತ ಹೇಳ್ಬಿಡುತ್ತೆ. ಹಂಗೆ ಮಾಡಬೇಡ ಕಣೆ ಅಂತ ಹೇಳ್ತಾಳೆ. ಈ ಕಡೆ ಆದಿ ಏನು ಹೇಳೋಕ್ಕಾಗಲ್ಲ ಪಾಪ. ಅವನ ಪಾಡಿಗೆ ಯಾರ ಹತ್ರ ಏನು ಹೇಳೋಕ್ಕೂ ಆಗಲ್ಲ. ಅವನು ಏನು ಹೇಳೋಕ್ಕೆ ಹೋದ್ರೂ ಸರಿ ಆಗ್ತಿಲ್ಲ. ಹಾಗಾಗಿ ಅವನ ಪಾಡಿಗೆ ಅವನು ಇರ್ತಾನೆ. ಅಷ್ಟೊತ್ತಿಗೆ ಭಾಗ್ಯ ಅಲ್ಲಿಗೆ ಬರ್ತಾಳೆ ರೂಮಿಗೆ ಬಂದುಬಿಟ್ಟು, ಆದಿಯವರೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾಳೆ. ಅಯ್ಯೋ ಮಾತಾಡೋಕ್ಕೆ ಏನು ಭಾಗ್ಯವರೇ, ಏನು ಹೇಳಿ, ನನ್ನ ಹತ್ರ ಮಾತಾಡೋಕ್ಕೆ ನಿಮಗೆ ಯಾಕೆ ಸಂಕೋಚ, ಹೇಳಿ ಅಂತ ಹೇಳ್ತಾನೆ. ಆಮೇಲೆ ಹೇಳೋ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಯೋಚನೆ ಏನಕ್ಕೆ ಮಾಡ್ತೀರಾ, ಹೇಳಿ ಅದೇನು ವಿಷಯ ಅಂತ ಹೇಳಿ, ಪರವಾಗಿಲ್ಲ ಅಂತ ಹೇಳ್ತಾನೆ ಆದಿ. ಆವಾಗ ಭಾಗ್ಯ ಹೇಳ್ತಾಳೆ, ಕನ್ನಿಕಾ ಒಂದು ಹುಡುಗನ ಲವ್ ಮಾಡ್ತಿದ್ದಾಳೆ, ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಇವತ್ತು ಫೋನಲ್ಲಿ ಮಾತಾಡ್ತಾಯಿದ್ಲು, ಈ ಥರ ಚೆಕ್ಕು ಬೀಳಿಸ್ಕೊಂಡು ಹೋಗಿದ್ಲು, ಅದು ಕೊಡೋಕ್ಕೆ ಹೋದಾಗ ಈ ರೀತಿ ಮಾತಾಡ್ತಾಯಿದ್ಲು ಅಂತ ಹೇಳ್ತಾಳೆ ಭಾಗ್ಯ. ಆವಾಗ ಹಂಗಂದಾಗ ಹೌದಾ ಅಂತ ಆದಿ ಸೀರಿಯಸ್ಸಾಗಿ ಯೋಚನೆ ಮಾಡೋಕ್ಕೆ ಶುರು ಹಚ್ಕೊಂಡಿದ್ದಾನೆ. ಭಾಗ್ಯನೂ ಆದಿನೂ ಸೇರಿ ಕನ್ನಿಕಾಗೆ ಮದುವೆ ಮಾಡೋಕ್ಕೂ ಇದಕ್ಕೆ ಹೋಗ್ತಾರೆ ತಯಾರಿಗೆ. ಆದರೆ ಕನ್ನಿಕಾ ಅದಕ್ಕೆ ಒಪ್ತಾಳೋ ಇಲ್ವೋ ಗೊತ್ತಿಲ್ಲ. ನಾಳಿನ ಎಪಿಸೋಡಲ್ಲಿ ಅದನ್ನು ಪೂರ ನೋಡೋಣಂತೆ. ಇವತ್ತಿಂದು ಇಷ್ಟು ಕಥೆಯಾಗಿದೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ವಿಡಿಯೋ ನೋಡಿ, ನಿಮಗೆ ಎಲ್ಲ ಕೂಡ ಅರ್ಥ ಆಗುತ್ತೆ. ಗೊತ್ತಿರೋ ಮಟ್ಟಿಗೆ ಎಲ್ಲವನ್ನೂ ನಾನು ಇದರಲ್ಲಿ ಸ್ವಚ್ಛತೆಯಿಂದ ಹೇಳಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.